ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. SSCಯಿಂದ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಓಕೆ, ಆಲ್ರೆಡಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. SSC ಸೆಲೆಕ್ಷನ್ ಪೋಸ್ಟ್ ಫೇಸ್ 14 ರಿಕ್ರೂಟ್ಮೆಂಟ್ 2026 ರೀಸನ್ ವೈಸ್ ವೇಕೆನ್ಸಿ 2026. ಓಕೆನಾ, ರೀಸನ್ ವೈಸ್ ಇಲ್ಲಿ ಏನು ಮಾಡಿದ್ದಾರೆ, KKR ರೀಸನ್, ಡಿಫ್ರೆಂಟ್ ರೀಸನ್ ಅಂತಂದರೆ ಕರ್ನಾಟಕ ರೀಜನ್, ಕೇರಳ ರೀಜನ್, ಅದೇ ರೀತಿ ಡಿಫ್ರೆಂಟ್ ರೀಜನಲ್ಲಿ ಆಲ್ ಓವರ್ ಸ್ಟೇಟ್, ಆಲ್ ಓವರ್ ಇಂಡಿಯಾದಲ್ಲಿ ಏನಾಗಿದೆ ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು ಯಾವುದು, SSC ಅಂತಕ್ಕಂಥ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ಈ ಒಂದು ಸೆಲೆಕ್ಷನ್ ಕಮಿಟಿ ಏನು ಮಾಡಿದೆ, ಇಲ್ಲಿ ರಿಕ್ರೂಟ್ಮೆಂಟನ್ನು ಮಾಡ್ಕೊತಕ್ಕಂಥದ್ದು. ಓಕೆ, ನೀವು ಆಲ್ರೆಡಿ ಸ್ಕ್ರೀನಲ್ಲಿ ನೋಡಿದ್ದೀರಾ, ಕಾಣಿಸ್ತಾ ಇದೆ ಅನ್ಕೊತೀನಿ. ಆ್ಯಕ್ಟಿವೇಟೆಡ್ ಫಾರ್ವರ್ಡ್ 2990 ಪೋಸ್ಟ್, ಟೋಟಲ್ ಆಗಿ 2919 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಓಕೆ, ಯಾವ್ಯಾವ ಪೋಸ್ಟ್ ಖಾಲಿ ಇದ್ದಾವೆ ನೋಡ್ತಾ ಹೋಗೋಣ, ಮತ್ತು ಎಲಿಜಿಬಿಲಿಟಿ ಏನು ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ಯಾಕಂತಂದರೆ ಇಲ್ಲಿ ನರ್ಸಿಂಗ್ ಅವ್ರಿಗೆ ರಿಲೇಟೆಡ್ ಆಗಿರ್ಬೋದು, ಡಾಕ್ಟರ್ ರಿಲೇಟೆಡ್ ಆಗಿರ್ಬೋದು, ಅದೇ ರೀತಿ ಒಂದು ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ B, C, D ಎಲ್ಲ ವೇಕೆನ್ಸಿಗಳು ಖಾಲಿ ಇರತಕ್ಕಂಥದ್ದು. ಓಕೆ, ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಜಸ್ಟ್ ಕೇಳಿಸ್ಕೊತ ಹೋಗಿ. ಇಫ್ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿದೆ. ಜಸ್ಟ್ ಇದು 100 ರುಪೀಸನ್ನು ಪೇ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆನಾ, ಯಾವುದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇಲ್ಲ. ಓಕೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದರೂ ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಹ್ಯಾಸ್ ರಿಲೀಸ್ಡ್ ಆ್ಯನ್ ಅಫಿಷಿಯಲ್ ನೋಟಿಫಿಕೇಶನ್ ಫಾರ್ ಅ ರಿಕ್ರೂಟ್ಮೆಂಟ್ 2990 ಸೆಲೆಕ್ಷನ್ ಪೋಸ್ಟ್ ಆಫ್ ಫೇಸ್ 14. ಓಕೆ, ಇಲ್ಲಿ 2919 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ 4/5/2026. ಇನ್ನೂ ಭಾಳ ದಿನ ಟೈಮ್ ಇಲ್ಲ, ಇನ್ನೂ 1 ವೀಕ್ ಅಷ್ಟೇ ಟೈಮ್ ಇರ್ತಕ್ಕಂಥದ್ದು. ಓಕೆನಾ, 4/5/2026 ಲಾಸ್ಟ್ ಡೇಟ್ ಆಗಿದೆ. ಆದಷ್ಟು ಬೇಗ ಹೋಗಿ ಏನು ಮಾಡಿ ಈ ಒಂದು ಅಪ್ಲಿಕೇಶನನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ, ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಓಕೆ, ಆರ್ಗನೈಸೇಷನ್ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಆರ್ಗನೈಸೇಷನ್ ಅಥವಾ ಕಂಪನಿ ನೇಮನ್ನು ನೋಡ್ತಾ ಹೋದರೆ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಈ ಒಂದು ಕಮಿಷನ್ ಏನು ಮಾಡ್ತಿದೆ, ರಿಕ್ರೂಟ್ಮೆಂಟನ್ನು ಮಾಡ್ಕೊತಾ ಇರ್ತಕ್ಕಂಥದ್ದು. ರಿಕ್ರೂಟ್ಮೆಂಟ್ ನೇಮ್ ಸೆಲೆಕ್ಷನ್ ಪೋಸ್ಟ್ ಫೇಸ್ 14 ರಿಕ್ರೂಟ್ಮೆಂಟ್ 2026. ಈ ಒಂದು ರಿಕ್ರೂಟ್ಮೆಂಟ್ ನೇಮ್ ಏನಪ್ಪ ಅಂತಂದರೆ, ಅಡ್ವರ್ಟೈಸ್ ನೇಮ್ ಏನಂತಂದರೆ ಫೇಸ್ 14 ರಿಕ್ರೂಟ್ಮೆಂಟ್ 2026 ಅಂತ. ಓಕೆ, ನೆಕ್ಸ್ಟ್ ಪೋಸ್ಟ್ ವೇರಿಯಸ್ ಸೆಲೆಕ್ಷನ್ಸ್ ಪೋಸ್ಟ್ ಆಫ್ ಎಟ್ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡರಿ ಆ್ಯಂಡ್ ಗ್ರ್ಯಾಜುಯೇಷನ್ ಅಬೌವ್ ಲೆವೆಲ್ ಆಫ್ ಅಕ್ರಾಸ್ SSC ರೀಜನ್. ಇಲ್ಲೇನಾಗಿರ್ಬೋದು, ನಿಮ್ಮ ಒಂದು ಕ್ವಾಲಿಫಿಕೇಷನ್ SSLC ಅಥವಾ ಮೆಟ್ರಿಕ್ಯುಲೇಷನ್ ಆಗಿದ್ದರೂ ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಅದೇ ರೀತಿ ಹೈಯರ್ ಸೆಕೆಂಡರಿ, ಓಕೆ, ಹೈಯರ್ ಸೆಕೆಂಡರಿ ಅಂದರೆ 10+2, ಓಕೆ, PUC ಆಗಿರೋರು ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಅದೇ ರೀತಿ ಗ್ರ್ಯಾಜುಯೇಷನ್ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದರೋ ಅವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಟೋಟಲ್ ವೇಕೆನ್ಸಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓಕೆ, ಪೇಮೆಂಟ್ ಯಾವ ಥರ ಬರುತ್ತೆ ಅಂತ ಪೇಮೆಂಟ್ ಸ್ಕೇಲನ್ನು ನೋಡ್ತಾ ಹೋದರೆ 1 to 8 ಆ್ಯಸ್ ಪರ್ ದ 7th CPC. ಓಕೆನಾ, ಪೇಮೆಂಟ್ ಲೆವೆಲ್ 7th ಸ್ಕೇಲಲ್ಲಿ ಲೆವೆಲ್ 7 ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಅದಾದಮೇಲೆ ಜಾಬ್ ಕ್ಯಾಟಗರಿ ಗ್ರೂಪ್ B, C. ಓಕೆನಾ, ಎ ಇಲ್ಲ ಇಲ್ಲಿ, ಸಾರಿ, ಆವಾಗಲೇ ಎ ಇದೆ ಅಂತಂದು ಹೇಳಿದೆ. ಓಕೆನಾ, ಗ್ರೂಪ್ B ಮತ್ತು ಗ್ರೂಪ್ C ಇರ್ತಕ್ಕಂಥದ್ದು. ಓಕೆ, ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಫೀಸ್ ಗ್ರೂಪ್ B ಮತ್ತು ಗ್ರೂಪ್ Cಗೆ ಇಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಜಾಬ್ ಲೊಕೇಶನ್ ಅಕ್ರಾಸ್ ಇನ್ ವೇರಿಯಸ್ SSC ರೀಜನ್ ಅಂಡರ್ ಡಿಪಾರ್ಟ್ಮೆಂಟ್ ಆಲ್ ಓವರ್ ಇಂಡಿಯಾದಲ್ಲಿ ಇವರು ಎಲ್ಲಿ ಒಂದು ನಿಮ್ಮ ಪೋಸ್ಟನ್ನು ಹಾಕ್ತಾರೋ ಅಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ನೀವೇನು ಮಾಡಬೇಕು, ಯಾವಾಗ ನಿಮ್ಮ ಪೋಸ್ಟನ್ನು ಸೆಲೆಕ್ಟ್ ಮಾಡ್ತಿರ್ತೀರೋ ಆವಾಗ ನೀವೇನು ಮಾಡಬೇಕಾಗುತ್ತೆ, ಒಂದು ರೀಜನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ KKR ರೀಜನ್ ಅಂದರೆ ಕರ್ನಾಟಕ ಕೇರಳ ರೀಜನ್. ಈ ಒಂದು ರೀಜನ್ನ ಸೆಲೆಕ್ಟ್ ಮಾಡಿದರೆ ನೀವು ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ದೀರ. ಇಲ್ಲ ಅಂತಂದರೆ ಯಾವ ಒಂದು ರೀಜನನ್ನು ಸೆಲೆಕ್ಟ್ ಮಾಡ್ತೀರೋ ಆ ರೀಜನಲ್ಲಿ ಏನು ಮಾಡಬೇಕಾಗುತ್ತೆ, ಇಫ್ ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿದ್ರೆ ಅಂತಂದರೆ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏಜ್ ಲಿಮಿಟನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಪೋಸ್ಟಿಗೂ ಏಜ್ ಅಪ್ ಟು ಏನಾಗಿರಬೇಕು, 18 to 25 ಈ ಒಂದು ಏಜ್ ಲಿಮಿಟ್ ಒಳಗಡೆ ಇರ್ತಕ್ಕಂಥವ್ರು. ಓಕೆ, 18 to 27, 18 to 28, 18 to 30, ಮ್ಯಾಕ್ಸಿಮಮ್ 18 to 30 ಒಳಗಡೆ. ಮಿನಿಮಮ್ ಎಷ್ಟು ಅಂತಂದರೆ 25. ಓಕೆನಾ, ಯಾರೆಲ್ಲ ಏಜ್ ಗ್ರೂಪ್ ಇವಾಗ 20 to 25 ಇದೆ, 20 to 21, 22, 23 ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ, ನೀವೆಲ್ಲ ಹೋಗಿ ಈ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ. ನೀವು ಫೋನಲ್ಲೇ ಏನು ಮಾಡಿ, SSC ಮೊಬೈಲ್ ಏನಪ್ಪ ಅಂತಂದರೆ ಒಂದು SSC ಮೊಬೈಲ್ ಆ್ಯಪ್ ಅಂತ ಇದೆ. ಓಕೆ, ಪ್ಲೇಸ್ಟೋರ್ಗೆ ಹೋಗಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ. ಓಕೆನಾ, ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, 1 ಟೈಮ್ OTR ಅಂತ ಕೇಳುತ್ತೆ. ಆಧಾರ್ ಕಾರ್ಡನ್ನು ಕೊಟ್ಟು ಆಧಾರ್ ಕಾರ್ಡ್ ಏನು
ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಒಂದು ನಂಬರನ್ನು ಎಂಟರ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಒನ್ ಟೈಮ್ OTR ಅನ್ನು ಕಂಪ್ಲೀಟ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟು ನೀವು ಒಂದು ಅಪ್ಲಿಕೇಶನ್ ಯಾವುದೇ ರೀತಿ SSC ಅಪ್ಲಿಕೇಶನನ್ನು ಕರೆದ್ರು ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ಇವಾಗ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ. ಓಕೆ, ಮೊಬೈಲ್ ಅಪ್ಲಿಕೇಶನ್ ಅಂತಂದರೆ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಯಾವ ಥರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಯಾವ ಥರ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ 10+2 ಲೆವೆಲ್ ಸ್ಕಿಲ್ ಟೆಸ್ಟ್ ವೇರ್ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫೈಡ್ ಬೈ ದಿ ಡಿಪಾರ್ಟ್ಮೆಂಟ್. ಏನಿರುತ್ತೆ CBE ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ನೀವು ಒಂದು ಯಾವ ಒಂದು ಪ್ಲೇಸಲ್ಲಿ ನೀವು ಎಕ್ಸಾಮನ್ನು ಬರೀತೀರಿ ಅಂತಂದು ಅವರು ಆಪ್ಷನನ್ನು ಕೊಟ್ಟಿರ್ತಾರೆ. ಹುಬ್ಳಿ ಅಥವಾ ಬೆಂಗಳೂರು, ಬೆಳಗಾವಿ, ನಮ್ಮ ಕರ್ನಾಟಕ ರೀಜನಲ್ಲಿ ಈ ಒಂದು ಆಪ್ಷನ್ಸ್ ಇದ್ದಾವೆ. ನೀವು ಯಾವುದನ್ನು ಹಾಕೊತೀರಿ ಅದ್ರ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಆ ಒಂದು ಲೊಕೇಶನಲ್ಲಿ ಕೊಡ್ತಕ್ಕಂಥದ್ದು. ಅದ್ರ ಮೇಲೆ ಏನು ಮಾಡ್ತಾರೆ, ಸ್ಕಿಲ್ ಟೆಸ್ಟ್ ಇರ್ತಕ್ಕಂಥದ್ದು. ಓಕೆನಾ. ಯಾವ ಲೆವೆಲ್ಲು? 10+2 ಲೆವೆಲಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ನಿಮ್ಮದು ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಸ್ಕಿಲ್, ಇದ್ರ ಮೇಲೆ ಏನಾಗಿರುತ್ತೆ ಟೋಟಲ್ 100 ಅಥವಾ 200 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಕ್ಕಂಥದ್ದು. ಓಕೆ, ನಿಮ್ಮದು ಅಫಿಷಿಯಲ್ ವೆಬ್ಸೈಟ್ ಏನಾದರೂ ಬೇಕು ಅಂತಂದರೆ www.ssc.gov.in ಅಂತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. ಮೊಬೈಲ್ ಆ್ಯಪ್ ಕೂಡ ಇದೆ. ಮೊಬೈಲ್ ಆ್ಯಪ್ ಬೇಕಂದರೆ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ಈ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ನೀವು ಗೂಗಲಲ್ಲಿ ಲಾಗಿನ್ ಆಗ್ಬೋದು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡ್ತಾ ಹೋಗೋಣ. SSC ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗಿದೆ ಅಂತಂದರೆ ಏಪ್ರಿಲ್ 13ಗೆ ಆಲ್ರೆಡಿ ರಿಲೀಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಅಪ್ಲಿಕೇಶನ್ ಲಾಸ್ಟ್ ಡೇಟು May 4, 2026. ಲಾಸ್ಟ್ ಡೇಟ್ ಫಾರ್ ಟೈಮ್ ಆಫ್ ಅಪ್ಲಿಕೇಶನ್, ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ? May 5 ಈಸ್ ಅ ಲಾಸ್ಟ್ ಡೇಟ್. ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ನಿಮ್ಮ ಮೊಬೈಲ್ ಆ್ಯಪಲ್ಲೇ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಆ ಒಂದು ಆ್ಯಪನ್ನು ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಓಕೆ, ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಟೋಟಲ್ ಆಗಿ 1534 ಅಂತಂದರೆ 1534 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟು SC ಕ್ಯಾಟಗರಿಯವರಿಗೆ 346 ಖಾಲಿ ಇರ್ತಕ್ಕಂಥದ್ದು ವೇಕೆನ್ಸಿ. ನೆಕ್ಸ್ಟು ST ಅವರಿಗೆ 185 ವೇಕೆನ್ಸೀಸ್ ಖಾಲಿ ಇರ್ತಕ್ಕಂಥದ್ದು. OBC ಅವರಿಗೆ 667 ರಿಸರ್ವೇಷನ್ ಇರತಕ್ಕಂಥ ಕ್ಯಾಟಗರಿಯಲ್ಲಿ. ನೆಕ್ಸ್ಟು EWS ಅವರಿಗೆ 271 ಪೋಸ್ಟ್ ಖಾಲಿ ಇದೆ. ಟೋಟಲ್ ಆಗಿ 2919 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನ್. ನೆಕ್ಸ್ಟ್ ಮೆಟ್ರಿಕೇಷನ್ ಲೆವೆಲ್ ಪೋಸ್ಟ್ ಈಕ್ವಲೆಂಟ್ ಫಾರ್ ರಿಕಗ್ನೈಸ್ಡ್ ಬೋರ್ಡ್ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತಂದು ಇನ್ ಡೀಟೇಲಾಗಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. 10th ಪಾಸ್ ಆಗಿರಬೇಕು. 10+2 ಅವ್ರು ಏನಾಗಿರಬೇಕು, ರಿಕಗ್ನೈಸ್ಡ್ ಬೋರ್ಡಿಂದ ಏನಾಗಿರಬೇಕು, ಅವ್ರದ್ದೊಂದು ಮಾರ್ಕ್ಸ್ ಕಾರ್ಡು ರಿಕಗ್ನೈಸ್ಡ್ ಬೋರ್ಡಿಂದ ತೊಗೊಂಡಿರಬೇಕು. ಅವರು 10+2 ಪಾಸ್ ಆಗಿರಬೇಕು. ಅದೇ ರೀತಿ ಡಿಗ್ರಿ ರಿಕಗ್ನೈಸ್ಡ್ ಆಗಿರತಕ್ಕಂಥ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿ ಹೋಲ್ಡರ್ ಆಗಿದ್ದರೆ ಮಾತ್ರ ಇಲ್ಲಿ ಡಿಗ್ರಿ ಮೇಲೆ ಅಪ್ಲೈ ಮಾಡ್ಬೋದು, PUC ಮೇಲೆ ಅಪ್ಲೈ ಮಾಡ್ಬೋದು. ಅದೇ ರೀತಿ 10th ಮೇಲೆ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಓಕೆನಾ. ಯಾವ್ಯಾವೆಲ್ಲ ಪೋಸ್ಟ್ ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋದರೆ ನೋಡ್ಬೋದು ನೀವು. ಈ ಒಂದು ಕೋಡನ್ನು ಕೊಟ್ಟಿದ್ದಾರೆ. ಓಕೆನಾ, ಪೋಸ್ಟ್ ಕೋಡ್. ಈ ಕೋಡನ್ನು ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಅಥವಾ ನೀವು ವೆಬ್ಸೈಟಲ್ಲಿ ಹಾಕ್ತಿದ್ದೀರ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ನೋಡಿಕೊಂಡು ಈ ಒಂದು ಕೋಡನ್ನು ನೋಡ್ಕೊಂಡು ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆ, ಈ ಒಂದು ಕೋಡನ್ನು ನೋಡ್ತಾ ಹೋದರೆ 10126 ಅಂತ ಕೋಡ್ ಇದೆ. ಈ ಕೋಡ್ ಪೋಸ್ಟ್ ನೇಮ್ ಏನು, ಸ್ಟಿನೋಗ್ರಾಫರ್ ಗ್ರೇಡ್ 1. ಓಕೆನಾ. ಈ ಕೋಡನ್ನು ನೋಡ್ತಾ ಹೋದರೆ ಹೈಯರ್ ಸೆಕೆಂಡರಿ ಅಂತಂದರೆ ನಿಮ್ಮದು 10+2 ಆಗಿತ್ತು ಅಂತಂದರೆ PUC ಕಂಪ್ಲೀಟ್ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ನ ಈ ಒಂದು ಪೋಸ್ಟಿಗೆ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದೆ. ಅದೇ ರೀತಿ ಲ್ಯಾಬೊರೇಟ್ರಿ ಅಟೆಂಡೆಂಟ್. ಓಕೆ, ಲ್ಯಾಬೊರೇಟ್ರಿ ಅಟೆಂಡೆಂಟ್ ಕೂಡ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ 10+2 ಯಾರೆಲ್ಲ ಲ್ಯಾಬ್ ಅಟೆಂಡೆಂಟ್ ಅಂದರೆ PUC ಸೈನ್ಸ್ ಆಗಿರ್ತಕ್ಕಂಥವ್ರು 10+2 ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡ್ಬೋದು ಇಲ್ಲಿ ಕೋಡ್ ಏನಿದೆ, CR10226. ಈ ಒಂದು ಕೋಡ್ ಹಾಕಿದರೆ ಇಲ್ಲಿ ಬರ್ತಕ್ಕಂಥದ್ದು. ನೀವು ಯಾವಾಗ ಅಪ್ಲಿಕೇಶನನ್ನು ಹಾಕ್ತಿರೋ ಆವಾಗ ಈ ಕೋಡ್ ತೋರಿಸ್ತಕ್ಕಂಥದ್ದು. ಓಕೆನಾ. ಅದೇ ರೀತಿ CR10426 ಜೂನಿಯರ್ ಇಂಜಿನಿಯರಿಂಗ್ 12th. ಓಕೆನಾ, 10+2. ಅದೇ ರೀತಿ ಪೋಸ್ಟ್ ಕೋಡನ್ನು ನೋಡ್ತಾ ಹೋಗಿ ಯಾವ ಒಂದು ಪೋಸ್ಟ್ ಖಾಲಿ ಇದೆ ಅಂತಂದು ಸ್ಕ್ರೀನಲ್ಲಿ ಸ್ಲೋಗಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಓಕೆನಾ, ನೋಡ್ಕೋಬೋದು ನೀವು. ಜೂನಿಯರ್ ಇಂಜಿನಿಯರಿಂಗ್ ಇದೆ, ಜೂನಿಯರ್ ಇಂಜಿನಿಯರಿಂಗ್. ಓಕೆ, ಜೂನಿಯರ್ ಇಂಜಿನಿಯರಿಂಗ್ 10+2. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರಿಂಗ್ 10+2 ಸೈಂಟಿಫಿಕ್ ಅಸಿಸ್ಟೆಂಟ್ ಡಿಸಿಪ್ಲಿನ್ ಕೆಮಿಸ್ಟ್ರಿ 10+2. ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಡಿಸಿಪ್ಲಿನ್ ವೆಹಿಕಲ್ 10+2. ಡ್ರಿಲ್ಲಿಂಗ್ ಅಸಿಸ್ಟೆಂಟ್ ಇದೆ, ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ ಇದೆ, ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 3 10+2. ಸ್ಟೆನೋಗ್ರಾಫರ್ ಇದೆ, ಸ್ಟೋರ್ ಕ್ಲೀನರ್ ಇದೆ, ಅಕೌಂಟೆಂಟ್ ಇದ್ದಾರೆ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಅದ್ರದ್ದು ಕೋಡ್ ನೋಡ್ಕೊಳ್ಳಿ, CR12526. ಓಕೆ, ಅದೇ ರೀತಿ ರಿಸರ್ಚ್ ಅಸಿಸ್ಟೆಂಟ್. ನೆಕ್ಸ್ಟ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಲ್ಯಾಬೊರೇಟರಿ ಅಸಿಸ್ಟೆಂಟ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಲೈಬ್ರರಿ ಅಟೆಂಡೆಂಟ್ 10th ಪಾಸ್ ಆಗಿದ್ದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಮೆಕ್ಯಾನಿಕ್ ಫೀಲ್ಡ್ ಕಮ್ ಲ್ಯಾಬೊರೇಟರಿ ಅಟೆಂಡೆಂಟ್,
ಸೀನಿಯರ್ ರಿಸರ್ಚ್ ಅಟೆಂಡೆಂಟ್ ಅಸಿಸ್ಟೆಂಟ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, ಓಕೆ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಲ್ಯಾಬೊರೇಟರಿ ಅಟೆಂಡೆಂಟ್, ಜೂನಿಯರ್ ಇಂಜಿನಿಯರಿಂಗ್ ಸ್ಟೋರ್ ಕೀಪರ್, ಇಷ್ಟು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಓಕೆನಾ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಇಷ್ಟು ಪೋಸ್ಟು ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟು ಅದೇ ರೀತಿ ಮತ್ತೇನು ಖಾಲಿ ಇದ್ದಾವೆ ನೋಡ್ತಾ ಹೋಗೋಣ. ಓಕೆ, ER1026 ಇದು ಡಿಫ್ರೆಂಟ್. ಓಕೆನಾ, ಗ್ರ್ಯಾಜುಯೇಷನ್ ಎಬೋ ಇರ್ತಕ್ಕಂಥವ್ರು ಯಾರು ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿರ್ತೀರಿ ಅವರು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಯಾವುದು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್, ನೆಕ್ಸ್ಟ್ ಸೀನಿಯರ್ ಪ್ರಿಸರ್ವೇಷನ್ ಅಸಿಸ್ಟೆಂಟ್, ಟೆಕ್ನಿಕಲ್ ಅಸಿಸ್ಟೆಂಟ್, ಲ್ಯಾಬೊರೇಟರಿ ಅಸಿಸ್ಟೆಂಟ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, ಲ್ಯಾಬೊರೇಟರಿ ಅಟೆಂಡೆಂಟ್, ಸ್ಟಿನೋಗ್ರಾಫರ್, ಫೀಲ್ಡ್ ಅಸಿಸ್ಟೆಂಟ್. ಓಕೆ, ನೆಕ್ಸ್ಟ್ ಇದು 10th ಪಾಸ್ ಆಗಿರೋರು ಹಾಕ್ಬೋದಾಗಿದೆ. ಅದೇ ರೀತಿ ಫೀಲ್ಡ್ ಮ್ಯಾನ್, ಡೆಪ್ಯೂಟಿ ರೇಂಜರ್, ಜೂನಿಯರ್ ಟೆಕ್ನಿಕಲ್, ಓಕೆ, ಡ್ರಿಲ್ಲಿಂಗ್ ಅಸಿಸ್ಟೆಂಟ್. ಈ ಒಂದು ಕೋಡನ್ನು ನೋಡಿಕೊಂಡು ಇಷ್ಟು ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಟೋಟಲ್ ಆಗಿ ನೋಡ್ತಿದ್ದೀರಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಿದೆ. ಫೋಟೋಗ್ರಾಫರ್ ಕೂಡ ಇರ್ತಕ್ಕಂಥದ್ದು. ಓಕೆ, ಮೋಟರ್ ಡ್ರೈವಿಂಗ್ ಕೂಡ ಇದೆ, ಫೀಲ್ಡ್ ಕಲೆಕ್ಟರ್ ಇದೆ. ಓಕೆ, ಇಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫಿಕೇಷನ್ ಮೇಲೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ KK10126 ಏನೇನು ಕಾಲಿದೆ, ಹೈಡ್ರಾಲಜಿಯಲ್ಲಿ ಕಾಲಿದೆ. ಅದೇ ರೀತಿ ಸೀನಿಯರ್ ಅಸಿಸ್ಟೆಂಟ್ ರೀಸನ್ ವೈಸ್ ಕೂಡ ಏನು ಮಾಡಿದ್ದಾರೆ ಮತ್ತೆ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ, KK ರೀಸನಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು, SR ರೀಸನಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಓಕೆ, ನರ್ಸಿಂಗ್ ಆರ್ಡರ್ಲಿ, ಓಕೆನಾ, ನರ್ಸಸ್ಗಳು ಕೂಡ ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ನೋಡ್ಬೋದು ನೀವು SR12926 ಈ ಒಂದು ಕೋಡನ್ನು ಹಾಕೋದ್ರ ಮುಖಾಂತರ ನೀವು 10th ಮೇಲೆ ನರ್ಸಿಂಗ್ ಆಫೀಸರ್ ಕೂಡ ನರ್ಸಿಂಗ್ ಒಂದು ಆರ್ಡರ್ಲಿ ಅಂತಕ್ಕಂಥ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ SC/ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಇದೆ ಮತ್ತು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಫಾರ್ OBC. PWD ಅವರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ನೆಕ್ಸ್ಟು PWBD OBC ಅವರಿಗೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್. PWD/BD SC/ST ಅವರಿಗೆ 15 ಇಯರ್ ಏಜ್ ರಿಲ್ಯಾಕ್ಸೇಷನ್. ನೆಕ್ಸ್ಟ್ ಇದಿಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ SSC. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಜನರಲ್ಲು, OBC, EWS ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ 100 ರೂಪೀಸ್ ಫೀಸ್ ಇರ್ತಕ್ಕಂಥದ್ದು. ಓಕೆನಾ, ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್, ವುಮೆನ್ ಇವರಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ಪೇಮೆಂಟ್ ಆನ್ಲೈನ್ ಮುಖಾಂತರ ನೀವು ಮಾಡ್ಬೋದಾಗಿದೆ. ಇದಿಷ್ಟು ಇನ್ಫಾರ್ಮೇಷನ್. ಓಕೆನಾ, CBT ಅಂತಂದರೆ ಆಲ್ರೆಡಿ ಗೊತ್ತು ನಿಮಗೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. 10+2 ಆ್ಯಂಡ್ ಗ್ರ್ಯಾಜುಯೇಷನ್ ಆ್ಯಂಡ್ ಅಬೋವ್ level post consist of the objective types and a multiple choice questions with 100 question, 25 for each general intelligence. ನೋಡ್ಬೋದು ನೀವು, ಜನರಲ್ ಇಂಟೆಲಿಜೆನ್ಸ್ಗೆ 25 ಮಾರ್ಕ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ಗೆ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಕ್ವಾಂಟಿಟಿ ಆಂಪ್ಲಿಟ್ಯೂಡ್ಗೂ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದಿಷ್ಟಕ್ಕೂ ಸೇರಿ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತವೆ. ಈಚ್ 25 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥದ್ದು. ಎಕ್ಸಾಮ್ ಡ್ಯೂರೇಷನ್ ನೋಡ್ಬೋದು, 16 minutes ಫಾರ್ ಜನರಲ್ ಕ್ಯಾಂಡಿಡೇಟ್ಸ್, 18 minutes ಫಾರ್ 60 minutes for general exam duration and 80 minutes for eligible candidates using scribe and 0.5 marks. ಓಕೆನಾ, ಇಲ್ಲಿ 0.50 ಮಾರ್ಕ್ಸ್ ಏನಾಗಿದೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಯಾವ ಥರ ಎಕ್ಸಾಮ್ ಪ್ಯಾಟ್ರನ್ ಇದೆ ಅಂತ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಓಕೆ, ಸ್ಕಿಲ್ ಟೆಸ್ಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಹೋಗಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್.